ನಿಮ್ಮ ಮಕ್ಕಳ ಹಠಮಾರಿತನದಿಂದ ನಿಮಗೆ ಜೀವನದಲ್ಲಿ ಬೇಸರ ಅಂತ ಅನಿಸ್ಬಿಟ್ಟಿದೆನಾ? ಮಕ್ಕಳು ಏನು ಕೇಳ್ತಾರೆ ಅದನ್ನು ಕೊಡಿಸ್ಬೇಕು, ಹಠ ಮಾಡ್ತಾರೆ, ರಸ್ತೆಲೇ ಬಿದ್ದು ಉಳ್ಳಾಡ್ತಾರೆ, ಅಥವಾ ತಲೆನೋಗ್ಬಿಟ್ಟು ಗೋಡೆಗೆ ಚಚ್ಕೊಳ್ತಾರೆ, ಕಿರಿಚ್ತಾರೆ, ಅಳ್ತಾರೆ. ಇವೆಲ್ಲದರಿಂದ ಸಾಕು ಅಂತ ಅನಿಸ್ಬಿಟ್ಟಿದೆನಾ? ನಮಸ್ಕಾರ ಗೆಳತಿಯರೇ, ನಾನು ಮಧುಮತಿ, ಸಿಂಗಲ್ ಮದರ್ ಪ್ಯಾರೆಂಟಲ್ ಕೋಚ್. ಇವತ್ತು ನಾನು ನಿಮ್ಮ ಮಕ್ಕಳಲ್ಲಿ ಕಾಣಿಸೋಂಥ ಹಠಮಾರಿತನ ಇದ್ರ ಬಗ್ಗೆ ಹೇಳ್ತೀನಿ. ಮೊದಲಿಗೆ ನಾವು ಹಠಮಾರಿತನ ಅಂದರೆ ಏನು, ಇದು ಏಕೆ ಬರುತ್ತೆ, ಅದಕ್ಕೆ ಪರಿಹಾರ ಏನು ಅಂತ ನೋಡೋಣ. ಹಠಮಾರಿತನ ಅಂದರೆ ಗೆಳತಿಯರೇ, ಮಕ್ಕಳು ತಮ್ಮ ಎಮೋಷ್ನಲ್ ಬಿಹೇವಿಯರ್ನ ಹೊರಗೆ ಹಾಕೋವಂಥ ವಿಧಾನ. ಅಂದರೆ ಅದು ಇರಿಟೇಟ್ ಆಗೋದಿರ್ಬೋದು, ಸಿಟ್ಟು ಮಾಡ್ಕೊಳ್ಳೋದಿರ್ಬೋದು, ಕೋಪ ಮಾಡ್ಕೊಳ್ಳೋದಿರ್ಬೋದು, ಅಥವಾ ತಲೆನ ಗೋಡೆಗೆ ಚಚ್ಕೊಳ್ಳೋದಿರ್ಬೋದು. ಇವೆಲ್ಲ ವಿಧಾನದಿಂದ ಮಕ್ಕಳು ತಮ್ಮ ಹಠಮಾರಿತನನ ತೋರಿಸ್ತಾರೆ. ಆಗ ನಾವೇನು ಮಾಡ್ತೀವಿ ಅಂದರೆ ಆ ಮಕ್ಕಳನ್ನು ರಂಸೋದು ಅಥವಾ ಹೊಡೆಯೋದು, ಬೈಯೋದು ಮುಖಾಂತರ ಮ್ಯಾನೇಜ್ ಮಾಡ್ತೀವಿ. ಮ್ಯಾನೇಜ್ ಈಸ್ ಮ್ಯಾನೇಜ್ ಓನ್ಲಿ. ಅದು ಬರೀ ಮ್ಯಾನೇಜ್ ಮಾಡೋದು ಅಷ್ಟೇ. ಯಾಕಂದರೆ ಅದು ಮತ್ತೆ ಮತ್ತೆ ಮರುಕಳಿಸ್ತಾನೇ ಇರುತ್ತೆ. ನಾವು ಮತ್ತೆ ರಮಿಸ್ತೀವೋ, ಹೊಡಿತವೋ, ಒಟ್ಟು ಮತ್ತೆ ಮತ್ತೆ ಮರುಕಳಿಸ್ತಾ ಇರುತ್ತೆ. ಈ ಹಠಮಾರಿತನ ಯಾಕೆ ಬರುತ್ತೆ ಅಂತಂದರೆ, ಮಕ್ಕಳಲ್ಲಿ 4 ವಿಧಾನದಲ್ಲಿ ಬಿಲೀವ್ ಸಿಸ್ಟಮ್ ಇರ್ತದೆ. ಒಂದು, ಮಗು ತಾನು ಜೀವನದಲ್ಲಿ ಬಹಳ ಆರಾಮಿದ್ದೀನಿ ಅನ್ನುವಂಥ ಒಂದು ಬಿಲೀವ್. ಎರಡನೇದು, ಮಗು ತಾನು ಬೆಸ್ಟ್ ಇದ್ದೀನಿ, ಎಲ್ಲದಕ್ಕಿಂತ ನಾನು ಬೆಸ್ಟ್ ಇದ್ದೀನಿ ಅನ್ನುವಂಥ ಒಂದು ಬಿಲೀವ್. ಮೂರನೇದು, ನನಗೆಲ್ಲದರಲ್ಲೂ ಬೆಸ್ಟ್ ಸಿಗುತ್ತೆ ಅಂತ. ಇನ್ನು 4ನೇದು, ಯಾರನ್ನೇ ಏನೇ ಕೇಳಿದರೂ ನೋ ಅಂತ ಹೇಳಬಾರ್ದು ಅನ್ನೋವಂಥ ಈ 4 ಬಿಲೀವ್ ಸಿಸ್ಟಮ್ನಲ್ಲಿ ಇರ್ತದೆ. ಈ ಬಿಲೀವ್ ಸಿಸ್ಟಮ್ಸಿಗೆ ನಾವೇನಾದರೂ ಇಲ್ಲ, ನೋ ಅಂತ ಹೇಳಿದ್ವಿ ಅಂದರೆ, ಎಕ್ಸಾಂಪಲ್, ಒಂದು ಗೊಂಬೆ ಕೇಳುತ್ತೆ ಮಗು, ಆ ಗೊಂಬೆಯನ್ನು ನಾವು ಕೊಡದೇ ಹೋದಾಗ ಅದು ಏನು ಮಾಡುತ್ತೆ, ಇರಿಟೇಟ್ ಆಗುತ್ತೆ. ಅದು ಅಳೋದು ಅಥವಾ ಹೊಡೆಯೋದು, ಕಿರ್ಚೋದು ಅಥವಾ ಗೋಡೆಗೆ ಅಣೆ ಚಚ್ಕೊಳ್ಳೋದು ಮಾಡಿಬಿಟ್ಟು ತೋರಿಸುತ್ತೆ ಆ ಎಮೋಷ್ನಲ್ ಬಿಹೇವಿಯರ್. ಸೊ ನಾವು ಅವಾಗ ಅದಕ್ಕೆ ಮ್ಯಾನೇಜ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಈ ಮ್ಯಾನೇಜ್ ಮಾಡ್ದೇ ಈ ಬದಲಾವಣೆನ, ಈ ಬಿಲೀವ್ ಸಿಸ್ಟಮ್ನ ಸ್ವಲ್ಪ ಬದಲಾವಣೆ ಮಾಡಬೇಕು. ಹೇಗೆ ಮಾಡಬೇಕು ಅನ್ನೋದು ಯಾವಂಥದಲ್ಲಿ ನಾವು ತುಂಬ ಅವಸರ ಮಾಡ್ಕೊಳ್ಬಾರ್ದು. ಇದಕ್ಕೆ ಬಹಳ ತಾಳ್ಮೆಯಿಂದ ಕೆಲಸ ಮಾಡಬೇಕು. ಈ ತಾಳ್ಮೆಯಿಂದ ಇವನ್ ಮಾಡ್ತಾ ಹೋದ ಹಾಗೆ ಆ ಬಿಲೀವ್ ಸಿಸ್ಟಮ್ನಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಹೋಗುತ್ತೆ. ಆ ಬಿಲೀವ್ ಸಿಸ್ಟಮ್ ಬದಲಾವಣೆ ಆದಾಗೆಲ್ಲ ಮಗು ತನ್ನ ಹಠಮಾರಿತನವನ್ನು ಕಡಿಮೆ ಮಾಡಿಕೊಳ್ಳುತ್ತೆ. ಸೊ ಹಾಗಾಗಿ ಗೆಳತಿಯರೇ, ಏನು ಮಾಡಬೇಕು ಅಂದರೆ, ಮೊದಲಿಗೆ ನಾವು ಮಕ್ಕಳಿಗೆ ತುಂಬ ಸ್ಟೋರೀಸ್ಗಳನ್ನು ಹೇಳಬೇಕು. ಆ ಕತೆಗಳನ್ನು ಹೇಳ್ತಾ ಹೋದಾಗೆಲ್ಲ ಆ ಕತೆಗಳು ಯಾವುದ್ರ ಮೇಲೆ ಇರಬೇಕಂದ್ರೆ, ಒಂದು, ಪ್ರಯತ್ನ ಮಾಡಿ 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 ಗೆದ್ದಿರ್ತಾರಲ್ಲ, ಅಂದರೆ ಸೋತು ಹೋಗಿ ಗೆಲ್ತಾ ಹೋಗ್ತಾರೆ, ಅಂಥ ಕತೆಗಳನ್ನು ಹೇಳಬೇಕು. ಮತ್ತು ಇನ್ನೊಂದು, ಈ ಮಗು ರನ್ನಿಂಗ್ ರೇಸಲ್ಲಿ ಓಡ್ತಾ ಇರುತ್ತೆ. ತಾನು ಓಡುವಾಗ ತಾನು ರೀಚ್ ಆಗೋದಕ್ಕಿಂತ ಮುಂಚೆ ಹಿಂದ್ಗಡೆ ತನ್ನ ಸ್ನೇಹಿತ ಬಿದ್ದಾಗ ಆ ಮಗು ಅವನನ್ನು ಎತ್ಕೊಂಡು ಕರ್ಕೊಂಡೋಗಿ ರೇಸನ್ನು ಕಂಪ್ಲೀಟ್ ಮಾಡುತ್ತಲ್ಲ, ಆ ಥರದ ಸ್ಟೋರಿಗಳು, ಅಂದರೆ ಫ್ರೆಂಡ್ಶಿಪ್ ಸ್ಟೋರಿಗಳನ್ನು ಹೇಳಬೇಕು. ಹಾಗೆ ಇಂಥ ಸ್ಟೋರಿಗಳನ್ನು ಹೇಳ್ತಾ ಹೋಗೋದ್ರಿಂದ ಮಗುವಲ್ಲಿ ಸ್ವಲ್ಪ ರೀತಿಯಲ್ಲಿ ತನ್ನ ಬಿಲೀವ್ ಸಿಸ್ಟಮ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತಾ ಹೋಗುತ್ತೆ. ಇನ್ನೊಂದು ಏನು ಮಾಡಬೇಕು ಅಂದರೆ, ಮಕ್ಕಳನ್ನು ಎಂಗೇಜ್ ಇಡಬೇಕು. ಎಂಗೇಜ್ ಇಡೋದು ಅಂತಂದರೆ, ಮಕ್ಕಳಿಗೆ ಏನಿರುತ್ತೆ ಅಂದರೆ ತುಂಬ ಎನರ್ಜಿ ಇರುತ್ತೆ. ಹೊಸದನ್ನು ಕಲಿಬೇಕು, ಪ್ರಶ್ನೆ ಮಾಡಬೇಕು. ಅವರ ನಮಗಿರೋಂಥ ಎನರ್ಜಿಯಲ್ಲಿ 10-20 ಪಟ್ಟು ಹೆಚ್ಚಾಗಿರುತ್ತೆ, ಹೈ ಆಗಿರುತ್ತೆ ಎನರ್ಜಿ. ಆ ಎನರ್ಜಿನ ನಾವು ಹಿಡಿತಂತೂ ಕೂರಿಸೋ ಬದಲಾಗಿ ಆ ಎನರ್ಜಿನ ನಾವು ಉಪಯೋಗ ಮಾಡ್ಕೋಬೇಕು ಕಲಿಕೆಯಲ್ಲಿ. ಈ ಎನರ್ಜಿನ ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ, ಅಥವಾ ಎಂಗೇಜ್ನ ಮಕ್ಕಳನ್ನು ಹೇಗಿಡಬೇಕು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಆದರೆ ನೀವೀಗ ಸ್ಟೋರಿ ಹೇಳೋದು ಅಥವಾ ಈ ರೀತಿ ಮಾಡೋದ್ರಿಂದ ನಿಮ್ಮ ಮಗುವಿನಲ್ಲಿ ನಿಮ್ಮ 4 ಬಿಲೀವ್ ಸಿಸ್ಟಮ್ನ ಬದಲಾವಣೆ ಮಾಡೋದ್ರಿಂದ ಮಕ್ಕಳಲ್ಲಿ ಹಠಮಾರಿತನ ಬದಲಾವಣೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ವಿಡಿಯೋನ
ತಪ್ಪದೇ ನೀವು ನೋಡಿದ ನಂತರ ನಿಮ್ಮ ವ್ಯಾಲ್ಯೂಯಬಲ್ ಕಮೆಂಟ್ಸ್ನ ಹಾಕೋದನ್ನು ಮರಿಬೇಡಿ. ಥ್ಯಾಂಕ್ ಯು.